ಈ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಚಿನ್ನಿ ಮಾಸ್ಟರ್. ಚೆರಿ ಮೇಲೆ ಹೋಗ್ಬಿಟ್ಟು ಸೋ ಮೆನಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ಆನ್ ಒನ್ ಪೋಲ್. ಯು ಬ್ಯಾಲೆನ್ಸ್ಡ್ ಸೋ ವೆಲ್. ಯಶಸ್ವಿನಿ ಅಮೇಸಿಂಗ್ ಯಾರ್. ನೀನು ಹೆಂಗೆ ಆ ಕಾಲ್ನ ಇಟ್ಕೊಂಡು ವಾಟ್ ಟ್ರಸ್ಟ್ ಯು ಹ್ಯಾಡ್ ಆ ಸರ್ಕಲ್ ನಲ್ಲಿ. ಯು ಜಸ್ಟ್ ಹೋಲ್ಡ್ ಇಟ್ ಇಸ್ ಲೆಗ್ ಒನ್ಸ್. ಅಮೇಸಿಂಗ್. ಆಮೇಲೆ ದ ಲ್ಯಾಂಡಿಂಗ್ ವಾಸ್ ಪರ್ಫೆಕ್ಟ್ ಆಲ್ ದ ಟೈಮ್. I must say both of you all are a very good dancer. Keep up your good journey. Thank you very much. Love you guys always. Thank you so much, sir. ಚೆರಿ ಬಾಯ್, ಎಷ್ಟು ಸಪೋರ್ಟಿವ್ ಆಗಿದ್ಯಾ ನೀನು ಯಶುಗೆ. ಹೈದರಾಬಾದ್ ಎಲ್ಲ ಹೋದಾಗ ನೀವ್ ಅಲ್ಲೇ ಹೋಗಿ ಪ್ರಾಕ್ಟೀಸ್ ಕೊಡ್ತೀರಾ. ನಾನ್ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಇವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಮ್ಯಾಮ್. ನಾನು ಇಲ್ಲಿ ತನಕ ಹೇಳಿಲ್ಲ ಎಲ್ಲೂ. ಅವರು ಎವ್ರಿ ಸ್ಕೆಡ್ಯೂಲ್ either ಹೈದರಾಬಾದ್ ಅಲ್ಲಿ ಶೂಟ್ ಅಲ್ಲಿ ಇರ್ತಾರೆ ಆರ್ ಬ್ಯಾಂಗ್ಳೂರಲ್ಲಿ ಶೂಟ್ ಅಲ್ಲಿ ಇರ್ತಾರೆ. ಸಮ್ ಟೈಮ್ಸ್ ಅವ್ರಿಗೆ ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಇರುವಾಗ ಪ್ರೆಷರ್ ಆಗಿರ್ತೈತೆ. ಇಲ್ಲಿ ಬಂದು ತುಂಬಾ ಟೆನ್ಷನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನನ್ನ ಮೈಂಡ್ ಅಲ್ಲಿ ಇರೋದು ನನ್ನ ಹತ್ರ ಡ್ಯಾನ್ಸ್ ಗೊತ್ತು, ಸೊ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನು ನನ್ನ ಹತ್ರ ಇದೆ ಅಲ್ಲ, ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಸೊ ಇದೇ ನನ್ನ ಮೋಟಿವ್. ಸರಿ, ಯಶುಗೋಸ್ಕರ ಹೈದರಾಬಾದ್ಗೆಲ್ಲ ಹೋಗಿ ಪ್ರಾಕ್ಟೀಸ್ ಕೊಡ್ತಿದ್ರು. ನೀನೇನೋ ಮಾಡಿದ್ಯಾ ಯಶುಗೋಸ್ಕರ? ಚೆರಿ ಸ್ವೀಟೆಸ್ಟ್ ಬಾಯ್, ನಾನು ಆರ್ಟೆಸ್ಟ್ ಬಾಯ್. ಬಾಯ್ಲಿ ನೀನು ಯಾವ ಬಾಯ್ಲಿ ಇವನು ಯಾವ ಆಂಗಲ್ ಇಂದ ಹಾಟ್ ಅಲ್ಲ ಅಂತೆ, ಹಾರ್ಟೆಸ್ಟ್ ಅಂತೆ. ನೀನ್ ಯಾವ ಬಾಯ್? ಆರ್ಟೆಸ್ಟ್ ಬಾಯ್ ಏನು ಹಂಗಂದ್ರೆ? ಹಂಗಂದ್ರೆ ಹೃದಯವಂತ. ಓ, ಹಾರ್ಟೆಸ್ಟ್ ಮೇಡಮ್. ಆರ್ಟೆಸ್ಟ್ ಬಾಯ್, ಹಾರ್ಟಿಯೆಸ್ಟ್. ಅದೇ ಕನಕ ಹೇಳ್ತಾರಲ್ವಾ, ಒಬ್ಬ ಒಳ್ಳೆ ಮನುಷ್ಯ ಒಳ್ಳೆ ಕಲಾವಿದ ಆಗ್ಬೇಕಂದ್ರೆ HERT ಆರ್ಟ್ ART ಆರ್ಟ್ ಎರಡೂ ಅವನ ಹತ್ರ ಇರ್ಬೇಕಂತೆ. ನನ್ನ ಹತ್ರ ಎರಡೂ ಐತೆ. ಅಮ್ಮ ಹಾರ್ಟ್ ಟು ಹಾರ್ಟ್ ಇದ್ರೇನೆ ಪಾರ್ಟ್ ಸಿಗೋದು, ಇಲ್ಲಾಂದ್ರೆ ಇಲ್ಲ. ಸೆಮಿ ಫೈನಲ್ಸ್ ಬಂದಿದ್ದಾರೆ ಯಸ್ಸು. ಆರ್ಟಿಸ್ಟ್ ಬಾಯ್ ಹೇಳು, ಆರ್ಟಿಸ್ಟ್ ಗರ್ಲ್ ಬಗ್ಗೆ ಏನಾದ್ರು ಹೇಳು. ನನಗೆ ನಿನ್ನಲ್ಲಿ ಏನ್ ಇಷ್ಟ ಗೊತ್ತಾ? ಪರ್ಫಾರ್ಮೆನ್ಸ್ ಹೆಂಗೆ ಬರ್ಲಿ, ನೀನ್ ಸ್ಟೆಪ್ ಅಲ್ಲಿ ಸ್ಟೈಲು, ಮುಖದ ಮೇಲೆ ಸ್ಮೈಲು ಯಾವತ್ತೂ ಕಡಿಮೆ ಆಗಲ್ಲ. ಅದೊಂದು ನನಗೆ ಸಖತ್ ಇಷ್ಟ. ಆಮೇಲೆ ಏನು ಹೇಳಲ್ವಾ? ಏನ್ ಅತ್ತೆ ಮಾವ ಬಂದವ್ರು ನಾಚಿಕೆ ಆಯ್ತಾಯ್ತು ನನಗೆ. ಪರವಾಗಿಲ್ಲ, ಜಸ್ಟ್ ಅತ್ತೆ ಮಾವ ಪ್ಲೀಸ್, ಗಾಡ್ ಬ್ಲೆಸ್ ಯು. ಲೇ, ಅವ್ರು ನಿನಗೆ ಹೇಳ್ಬೇಕು. ಪ್ಲೀಸ್ ಗಾಡ್ ಬ್ಲೆಸ್ ಮೀ. ಅತ್ತೆಗೆ ಹೇಳ್ಬಿಡ್ತೀನಿ, ಅತ್ತೆ ನಿಜವಾಗ್ಲೂ ನಿಮ್ ಮಗಳಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತೆ. ಮಾವ ಅರ್ಥ ಮಾಡ್ಕೊಳ್ಳಿ ನನ್ನ ನೋವ. ತುಂಬಾ ಇಷ್ಟಪಡ್ತಾ ಇದ್ದೀನಿ ಅವ್ರನ್ನ. ತಗೋ ಪ್ಲೀಸ್, ಈ ಗುಲಾಬಿ ಹೂವು ನೀನಾಗಿ. ಪ್ರೀತಿ ಅನ್ನೋದು ಹೂ ತರ, ಅರ್ದ್ಕೊಂಡ್ ಮುಟ್ಟಿದ್ರೆ ಹೂವು, ಮರ್ತು ಮುಟ್ಟಿದ್ರೆ ಮುಳ್ಳು. ಮುಳ್ಳ ಹೂವ ನೀನೇ ಡಿಸೈಡ್ ಮಾಡು. ನೀನೊಂದು ಸಾಂಗ್ ಆಡ್ತೀಯಾ? ಕೊಡು ಅವಳಿಗೆ ಮೈ ಕೊಡು. ಇದು ನನಗೆ ಯಶೋಕ್ಕುಗೆ ಅನುಶ್ರೀ ಅಕ್ಕುಗೆ ಸೇರಿಸಿ ಮೂವರಿಗೂ ಸೇರಿಸಿ ಸಾಂಗ್ ಹೇಳ್ತಿರೋದು. ಸಿಂಗಲ್ ಗರ್ಲ್ ಸಿಂಗಲ್ ಗರ್ಲ್ ಸಿಂಗಲ್ ಆಲ್ ದ ವೇ, ವಿ ವಿಲ್ ಡೈ ವಿತೌಟ್ ಮೈ ಫ್ರೆಂಡ್, ವಿ ಡೈ ದಿಸ್ ವೇ. ಅಕ್ಕ ನಾನು ರೈಮ್ಸ್ ಹೇಳ್ತೀನಿ ಒಂದು. ಹೇಳ. ಪಾಪ ಪಾಪ ಎಸ್ಸು ಲವ್ ಮಾಡ್ತೀಯ ಪಾಪ, ನೋ ಪಾಪ. ಅನಿಸುನ್ ಲವ್ ಮಾಡ್ತೀಯ ಪಾಪ, ನೋ ಪಾಪ. ಗಗನನ್ ಲವ್ ಮಾಡ್ತೀಯ ಪಾಪ, ಆಹಾ. ಯಸ್ಸು ಅಂಡ್ ಚೆರಿ, ವಂಡರ್ಫುಲ್ ಜರ್ನಿ ನಿಮ್ದು. ಸೆಮಿ ಫೈನಲ್ ಇಂದ ಫೈನಾಲೆಗ್ ಬರೋ ತರ ಆಗ್ಲಿ ಅಂತ ಆಶಿಸ್ತಾ ಸ್ಕೋರ್ಸ್ ಏನು ಅಂತ ನೋಡೋಣ. ರಾಘು 9, ಅಕ್ಷಿತಮ್ಮ 9 again, ಶ್ರೀನಿವಾಸ್ಟರ್ 9 again, 27 ನಿಮ್ಮ ಟೋಟಲ್ ಸ್ಕೋರ್ಸ್. ಕಂಗ್ರಾಚುಲೇಷನ್ಸ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು. ಅವರು ಹೆಂಗ್ ಮಾಡಿದ್ರು ಅದೆಲ್ಲ ಬೇಕಾಗಿಲ್ಲ. ಆರ್ಯವರ್ಧನ್ ಸರ್ ಮಲ್ಲಕಂಬ ಪ್ರಯತ್ನ ಪಟ್ರಲ್ಲ, ಒಡಿರ ಅದಕ್ಕೆ ಚಪ್ಪಾಳೆ. ಅಂಡ್ ಇವತ್ತು ಈ ಕಲೆಯನ್ನ ವೇದಿಕೆ ಮೇಲೆ ತೋರಿಸಿದಂತ ಪ್ರತಿಭೆಗಳು ಹುಬ್ಬಳ್ಳಿಯ ಕರ್ನಾಟಕ ಮಲ್ಲಕಂಬ ತಂಡ. ಶಿವು ಮಾಸ್ಟರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಅಣ್ಣ, ಆರ್ಯವರ್ಧನ್ ಇದುವರೆಗೂ ಏನೇನ್ ತರ ಆಗ್ಲಿಲ್ಲ ಹೇಳಿ, ಯಾವ ತರ ಗೆಟಪ್, ವಿಗ್ ಆಗ್ಲಿ, ಯಾವ ಸ್ಟೈಲ್ ವಿಗ್. ತುಂಬಾ ದಿನ ಆದ್ಮೇಲೆ ವಿಗ್ ಇಲ್ದೆ ಬಂದಿದ್ದಾರೆ ಆರ್ಯವರ್ಧನ್. ಎಲ್ಲ ಪ್ರಯತ್ನ ಮಾಡ್ಬಿಟ್ರು, ಕಾಸ್ಟ್ಯೂಮ್ ಇಂದ ಹಿಡಿದು ಡಿಫ್ರೆಂಟ್ ಪ್ರಯತ್ನಗಳು ಮಾಡಿದ್ರು. ಐ ಥಿಂಕ್ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಆಮೇಲೆ ಆ ಪ್ರಯತ್ನ ಅವ್ರ ವೃತ್ತಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಬಟ್ ಅದೆಲ್ಲ ಮೀರಿ ನಾನು ಮಾಡಬೇಕು, ಕಲಿಬೇಕನ್ನೋ ಒಂದು ಛಲ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರು ತುಂಬ ಸಿನ್ಸಿಯರಾಗಿ ಮಾಡಿದ್ರು. ಇಲ್ಲಾಂದಿದ್ರೆ ಈ ಫಾಟ್ ಟಿಲ್ ಸೆಮಿಫೈನಲ್ಸ್ವರೆಗೂ ಬಂದಿದ್ದಾರೆ ಅಂದರೆ ಹುಡುಗಾಟ ಅಲ್ಲ. ಆಸ್ ಎ ನಾನ್ ಡ್ಯಾನ್ಸರ್ ಇಲ್ಲಿವರೆಗೂ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇವತ್ತು ಅಷ್ಟೇ ಅಟೆಂಪ್ಟ್ ಮಾಡಿದ್ದು ನೀವು ನಿಜವಾಗ್ಲೂ ಯಾರು ಹತ್ತಕ್ಕೆ ಭಯ ಪಡ್ತಾರೆ, ಬಟ್ ಅಟ್ಲೀಸ್ಟ್ ಯು ಟ್ರೈ ಟು ಗೋ ಅಪ್.
ಆ ಒಂಚರ ನಿಮ್ಮಲ್ಲಿ ತುಂಬ ಇಷ್ಟ ಆಯಿತು ಹರಿವರ್ಧನ್ ಅವರೇ. ಹಾಗೂ ತ್ರಿಷಾ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೋ ನೈಸ್ ತ್ರಿಷಾ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಹರಿವರ್ಧನ್ ಸರ್, ನಿಮ್ಮನ್ನ ನೀವು ಈ ವೇದಿಕೆಯಲ್ಲಿ ಸೆಮಿ ಫೈನಲಿಸ್ಟ್ ಆಗಿ ನೋಡಿ ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಇಲ್ಲ, ನನಗೆ ತುಂಬ ಖುಷಿ. ಜೀ ಕನ್ನಡ ತುಂಬ ಅದ್ಭುತವಾಗಿ ನನಗೆ ಒಳ್ಳೆ ಸಕ್ಸಸ್ ಕೊಟ್ಟಿದ್ದೆ. ನಿಜವಾಗ್ಲೂ ತೆರೆದ ಬಾಗ್ಲು ಅಂತಾರೆ. ನನಗಿದು 2ನೇ ಸರಿ ತೆಗೆದಿದ್ದೆ. 2013ರಲ್ಲಿ ತೆಗೆದಿತ್ತು ಮಾರ್ನಿಂಗ್ ಮಂತ್ರದಲ್ಲಿ. ಹಾಗಾಗಿ ಇವಾಗಲೂ ಕೂಡ ನನಗೆ ತುಂಬ ಇದೇನು ಅಮ್ಮಮ್ಮ ಇದು ನನ್ನ ಲೈಫಲ್ಲಿ ಅಷ್ಟಲಾಜಿ ಎಲ್ಲ ಸಾಕು ಅನ್ಸ್ಬಿಟ್ಟಿದ್ದೆ. ನಂಗೆ ಸಾಕಾಯ್ತು, ರೆಸ್ಟ್ ಬೇಕು ಅನ್ಸಿದ್ದೆ. ಆದರೆ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ನಾನು ಮನೆಗೆ ಹೋಗೋದೇ ಕಮ್ಮಿ. ಬಟ್ ಅಮ್ಮ ಎಲ್ಲ ಏನ್ ಹೇಳ್ತಾ ಇದಾರೆ ನಿಮ್ ಪರ್ಫಾರ್ಮೆನ್ಸ್? ನಮ್ಮ ತಾಯಿ ಎಲ್ಲ ಹೆಂಗಂದ್ರೆ ಶನಿವಾರ ಒಂದ್ ದಿವಸಕ್ಕೆ ಕಾಯ್ತಾ ಇರ್ತಾರೆ. ನಮ್ಮಮ್ಮ ಡೈಲಿ ಟಿವಿ ನೋಡ್ತಾರೆ. ನಮ್ಮಮ್ಮ ಟಿವಿಗೋಸ್ಕರ ನಾನು ಡೈಲಿ ಟಿವಿಲಿ ಬರುವೆ. ನಮ್ಮಮ್ಮ ಹಾಸನದಲ್ಲಿ ನೋಡ್ತಾರೆ ಅಂತ ನಾನು ಡೈಲಿ ಟಿವಿ ಪ್ರೋಗ್ರಾಮ್ ಕೊಡುವೆ. ನಮ್ಮ ಅಮ್ಮಗೋಸ್ಕರ ಪ್ರೋಗ್ರಾಮ್ ಕೊಡುವೆ. ನಮ್ಮಮ್ಮ ಇವಾಗ ವಾರಕ್ಕೆ ಒಂದ್ ದಿವಸ ನೋಡುತ್ತೆ. ಯಾರೋ ಮೊನ್ನೆ ಧರ್ಮಸ್ಥಳಕ್ಕೆ ಕರೆದ್ರಂತೆ. ನಾನು ಶನಿವಾರ ಬರಲ್ಲ, ನಮ್ಮ ಮಗನ್ ಬರ್ತಾನೆ 7 ನಾನು ನೋಡ್ಬೇಕಂತ ಕೂತಿದ್ರಂತೆ. ಈಗ್ಲೂ ಹಂಗೆ ಹೇಳಿದ್ರು ಸರ್, ಬನ್ನಿ ಅಂದ್ರೆ ಬರಲ್ಲ, ನಾನು ಶನಿವಾರ ನನ್ನ ಮಗನ್ ಪ್ರೋಗ್ರಾಮ್ ನೋಡ್ಬೇಕು ಅಂತ ಹೇಳಿ. ನೋಡಿ, ನಿಮ್ಮ ನೋಡಕ್ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ನಂಗೆ ತುಂಬ ಆಸೆ ಇತ್ತು. ನಾನು ಝೀಗೆ ಎಷ್ಟು ಟ್ಯಾಂಕ್ಸ್ ಹೇಳೋದು ಸಾಲದು. ನಂಗೆ ಗೊತ್ತಿಲ್ಲ ನಮ್ಮಮ್ಮ ಬರೋದು. ನಾನು ನಮ್ಮಮ್ಮ ರಾತ್ರಿ 3 ಗಂಟೆವರೆಗೂ ಲವರ್ ಥರ ಮಾತಾಡುವ. ತುಂಬ ಇಷ್ಟ. ಅದ್ರಲ್ಲಿ ಶಿವಣ್ಣವ್ರ ಜೋಗಿ ಪಿಕ್ಚರ್ ತುಂಬ ಇಷ್ಟ. ನಂಗೆ ತುಂಬ ಆಸೆ ಇತ್ತು ಸ್ಟೇಜ್ ಮೇಲೆ ನಮ್ಮ ಅಮ್ಮನ್ನ ಜೋಗಿ ಸಾಂಗ್ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಅಮ್ಮ ನಮಸ್ತೆ. ಹೆಂಗ್ ಡಾನ್ಸ್ ಮಾಡ್ತಿದ್ದಾರೆ ನಿಮ್ಮ ಮಗ ಆರ್ಯವರ್ಧನ್ ಸರ್? ನಮ್ಮ ಚಿಕ್ಕಮ್ಮನ ಕರೀರಿ, ಬಾ ತುಂಬಾ ಚಿಕ್ಕಮ್ಮ. ಚೆನ್ನಾಗಿ ಮಾಡ್ತಾರೆ ಅಂತಾರೆ ಎಲ್ಲ. ಈ ಬೇಜಲ್ಲಿ ಈ ನಾಟಕ ಈ ಡ್ಯಾನ್ಸು ಮಾಡ್ತಾರಲ್ಲ, ಅಯ್ಯೋ ಅಯ್ಯೋ ಅಂತಾರೆ ಎಲ್ಲರೂ. ಕರ್ನಾಟಕ ಜನವೇ ಅಷ್ಟು ಆಶೀರ್ವಾದ ಮಾಡಿ ನೋಡ್ತಿತ್ತು. ಸೂಪರ್ ಅಮ್ಮ. ಈಗ ಒಂದು ಫೋಟೋ ಹಾಕ್ತೀವಿ, ಆ ಫೋಟೋ ಹಾಕ್ರಪ್ಪ. ಕಮಾನ್. ಆರ್ಯ ಅವತಾರ ಇದನ್ನೆಲ್ಲರೂ ನೋಡಿದಿರಾ, ಕೇಳಿದಿರಾ? ಆರ್ಯ ಅವತಾರ ನೋಡಿ, ಆರ್ಯವರ್ಧನ್ ಸರ್ ಅಲ್ಲಿಂದ ನೋಡಿ. ಅಮ್ಮ ನೀವ್ ಹೇಳಿ, ಇಷ್ಟು ಗೆಟಪ್ ಅಲ್ಲಿ ನಿಮಗೆ ಇಷ್ಟವಾದ ಗೆಟಪ್ ಯಾವುದು? ಯಾವ್ದಮ್ಮ? ಅಲ್ಲಿ ಬೆಳ್ಳಗ್ ತಲೆ, ಬಿಳೆ ಕೂದಲು, ಸೈಂಟಿಸ್ಟು ಸ್ವಲ್ಪ ಪುಡಿ ತಾತ. ಸರ್ ಈಗೇನು ಸರ್ ನಿಮಗೆ ಆಸೆ ಇತ್ತು ಜೋಗಿ ಸಾಂಗ್ಗೆ ಅವನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ. ನಾನು ಯಾಕೆ ಸರ್ ಆ್ಯಂಕರ್ ಆಗಿರೋದು? ಏಯ್ ಮ್ಯೂಸಿಕ್ ಹಾಕ್ರೋ. ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ರಾಘೋ ಸ್ಕೋರ್ಸ್ 8. ರಕ್ಷಿತಾ ಮ್ಯಾಮ್ 8. ಸಿನಿ ಮಾಸ್ಟರ್ 8. 24 ನಿಮ್ಮ ಟೋಟಲ್ ಸ್ಕೋರ್ಸ್. ಚೆನ್ನಾಗಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ತ್ರಿಷಾ, ಲವ್ಲಿ.